ಹಲೋ ಎಲ್ಲರಿಗೂ ನಮಸ್ಕಾರ. ನನ್ನ ಕಾಲ್ಪನಿಕ ಕಥಾಲೋಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ವೋ ಬೇಗ ಬೇಗ ಸಬ್ಸ್ಕ್ರೈಬ್ ಆಗಿ, ಹಾಗೆ ಮುಂದಿನ ಅಪ್ಡೇಟ್ಗಳಿಗಾಗಿ ಬೆಲ್ ಐಕನ್ ಅನ್ನು ಒತ್ತುವುದು ಮರೆಯದು. ಓ, ಈ ಟೀಚರ್ ಇವತ್ತೇ ಬರ್ತಾರಾ ಇಲ್ಲ ಮಕ್ಕಳು ಸ್ಕೂಲ್ ಬಿಟ್ಟು ಮನೆಗೆ ಹೋದ ನಂತರ ಬರ್ತಾರಾ? ಮನಸ್ಸಲ್ಲೇ ಹೇಳ್ಕೊಳ್ತಾ ಎದುರಿದ್ದ ಕಾಫಿ ಕಪ್ ತೆಗೆದುಕೊಂಡು ಕಾಫಿ ಕುಡಿಯುವಾಗ ಕೈ ಸ್ಲಿಪ್ ಆಗಿ ಕೊಂಚ ಅವನ ಶರ್ಟ್ ಮೇಲೆ ಬಿದ್ದಿತ್ತು. ಓ ಗಾಡ್ ಎಂದುಕೊಂಡು ಹಾಕಿದ ಸೂಟ್ ತೆರೆದು ಕುರ್ಚಿ ಮೇಲಾಕಿ ತನ್ನ ಬಿಳಿ ಅಂಗಿ ಮೇಲೂ ಕಾಫಿ ಆಗಿರೋದು ನೋಡಿ ಶರ್ಟ್ ಬಟನ್ ತೆರೆದು ತಾನೇ ವಾಶ್ರೂಮ್ ಅಲ್ಲಿ ವಾಶ್ ಮಾಡಿಕೊಳ್ಳಲು ಒಳಗಡೆ ಇದ್ದ ಬಾತ್ರೂಮ್ ಕಡೆ ಹೋದ ತ್ರಿಶೂಲ್. ಇತ್ತ ಅವನ ಚೇಂಬರ್ಗೆ ಸಹಿ ಹಾಕಿ ಹೋಗಲು ಬಂದಳು ಶ್ರೇಯಾ. ಆತನನ್ನ ಪರ್ಮಿಷನ್ ಕೇಳಿದ್ಲು. ಒಳಗಡೆಯಿಂದ ಯಾವ ಉತ್ತರ ಬರಲಿಲ್ಲ. ಕೊಂಚ ಬಾಗ್ಲು ತೆರೆದಿತ್ತು. ಈ ತ್ರಿಶೂಲ್ ಭೂಷಣ್ ಇಲ್ಲ ಅನ್ಸುತ್ತೆ. ಹೇಗಿದ್ರು ರೂಮ್ ತೆರೆದಿದೆ. ಎಂಟ್ರಿ ಬುಕ್ ಟೇಬಲ್ ಮೇಲಿದ್ರೆ ಸೈನ್ ಮಾಡಿ ಹೋಗ್ಬೋದು. ಮತ್ತೆ ಅವ್ನು ಬರೋದು ನನ್ನ ನೋಡಿ ಉರ್ದು ಮುಕ್ಕುವ ಹಾಗೆ ನೋಡೋದು ಬೇಕಾ? ನೋ, ಇದೇ ಸರಿ ಎಂದುಕೊಂಡು ಒಳಗೆ ಬಂದು ಟೇಬಲ್ ಮೇಲಿದ್ದ ಬುಕ್ಸ್ ಮತ್ತು ಫೈಲ್ ಕಡೆ ಗಮನ ಕೊಟ್ಲು. ಆದರೆ ಕಿವಿಗೆ ಎಲ್ಲೋ ನೀರು ಲೀಕ್ ಆಗ್ತಿರುವ ಹಾಗೆ ಸದ್ದು ಕೇಳ್ತು. ಯಾರೋ ಕೊಳಾಯಿ ಸರಿಯಾಗಿ ನಿಲ್ಲಿಸಿಲ್ಲ ಅನ್ಸುತ್ತೆ. ನೀರು ವೇಸ್ಟ್ ಆಗ್ತದೆ ಅನ್ಸುತ್ತೆ. ಹೋಗಿ ನೋಡ್ಲಾ ಎಂದ್ಕೊಂಡ್ಲು. ಮೊದಲೇ ಶಿಕ್ಷಕಿ ಅಲ್ವಾ, ಅದರಲ್ಲೂ ವಿಜ್ಞಾನ ಟೀಚರ್. ಪರಿಸರದ ಮೇಲೆ ಅಪಾರ ಪ್ರೀತಿ. ಮಕ್ಕಳಿಗೆ ನೀರು ಉಳಿಸಿ ಅಂತ ಪಾಠ ಹೇಳುವ ಟೀಚರ್ಗೆ ಮೊದಲು ತಾನು ಸರಿ ಇರಬೇಕು ಎನ್ನುವ ಆಲೋಚನೆ ಬಂತು. ಹೀಗಾಗಿ ಬಾತ್ರೂಮ್ ಕಡೆ ಬಂದ್ಲು. ಬಾತ್ರೂಮ್ ಡೋರ್ ತೆರೆದು ಇನ್ನೇನು ಒಳಗೆ ಬರಬೇಕು, ಅವಳ ಕಣ್ಣಿಗೆ ಕಂಡಿದ್ದು ಶರ್ಟ್ ಇಲ್ಲದೆ ತನ್ನ ಯೋಗ ಬಾಡಿ ಪ್ರದರ್ಶನ ಮಾಡ್ತಿದ್ದ ತ್ರಿಶೂಲ್. ಮೊಗ ನೋಡುವ ಬದಲು ಮೈ ನೋಡಿದ ಹುಡುಗಿಗೆ ತೀರಾ ಹೆದರಿಕೆಯಾಗಿ ಜೋರಾಗಿ ಕಿರುಚಲು ಶುರು ಮಾಡಿದ್ಲು. ಅವಳ ಕಿರುಚುವಿಕೆಗೆ ತತ್ತರಿಸಿದ ತ್ರಿಶೂಲ್, ಶರ್ಟ್ ಅಷ್ಟೇ ಅಲ್ವಾ ತೆಗೆದಿಟ್ಟಿದ್ದು, ಇವಳೇನೋ ಬೇರೇನೋ ತೆರೆದ ಹಾಗೆ ಕಿರಿಸಿದಾಳೆ ಎಂದುಕೊಂಡು ತಡ ಮಾಡದೆ ಬಾತ್ರೂಮ್ ಹೊರಗಿದ್ದ ಶ್ರೇಯಾ ಕೈ ಹಿಡಿದು ಒಳಗೆಳೆದು ಬಾಗಿಲಿಗೆ ಒರಗಿಸಿ ಅವಳ ಪಿಂಕ್ ತುಟಿಯ ಮೇಲೆ ಬೆರಳಿಟ್ಟು ಶ್ ಎಂದು ಸನ್ನೆ ಮಾಡಿದ. ಬಿಡು ನನ್ನ ಎಂದು ಆಕೆ ಅವನನ್ನ ಹಿಂದೆ ತಳ್ಳಲು ನೋಡಿದಾಗ ಅವಳ ಕೈಯನ್ನು ಸಹ ಹಿಡಿಟ್ಟುಕೊಂಡ. ಹೆದರಿದ ನೋಟದಲ್ಲಿ ರೆಪ್ಪೆ ಬಡಿಯದೆ ನೋಡ್ತಿದ್ದ ಶ್ರೇಯಾನಿ ನೋಡ್ತಾ, ಈಗ ಅಂಥದ್ದೇನಾಯ್ತು ಸಂತೂರ್ ಮಮ್ಮಿ, ಕಿಡ್ಸ್ಕೊಂಡು ನನ್ನ ಹೆದರಿಸುವಂಥದ್ದು ಎಂದು ಕೇಳ್ತಿದ್ದ ತ್ರಿಶೂಲ್ ಮಾತಿಗೆ ಉತ್ತರ ಕೊಡಲಾಗದೆ ಬೆವರ್ತಿದ್ಲು. ನನ್ನ ಈ ರೀತಿ ನೋಡಿ ಹೆದರೋಕೆ ನಾನೇನು ರುಂಡವಿಲ್ಲದ ಭೂತ ಅಲ್ವಲ್ಲ ಟೀಚರ್, ಅಥವಾ ನೀವು ಪಾಠ ಮಾಡೋ ಸ್ಕೆಲೆಟನ್ ಕೂಡ ಅಲ್ವಲ್ಲ ಎಂದು ಆತ ಕೇಳಿ ಹುಬ್ಬು ಹಾರಿಸಿದ. ಆದರೆ ಅವಳಂತೂ ಮತ್ತೇನೋ ನೆನೆಯುತ್ತಾ ನಿಂತಿದ್ದಾಳೆ. ಅದೇನೋ ಗೊತ್ತಿರದೆ ಶ್ರೇಯಾ ನೋಟದಲ್ಲಿ ತನ್ನ ಪ್ರತಿಬಿಂಬ ನೋಡ್ಕೊಳ್ತಾ ತ್ರಿಶೂಲ್ ಕೂಡ ಸುಮ್ಮನೆ ನಿಂತ್ಬಿಟ್ಟ. ಅವಳೇನೋ ಅವಳ ಓಲ್ಡ್ ಫ್ಲ್ಯಾಶ್ ಬ್ಯಾಕ್ ನೆನೆಯುತ್ತಾ ನಿಂತಿದ್ಲು. ಇವನೋ ಗೊತ್ತಿಲ್ಲದೆ ಮೊದಲ ಬಾರಿ ಅವಳನ್ನ ಸೂಮ್ ಹಾಕಿ ನೋಡ್ತಿದ್ದ. ಪರ್ಫೆಕ್ಟ್ ಬ್ಯೂಟಿ ಅನಿಸಿದ್ದು ಮಾತ್ರ ಸುಳ್ಳಲ್ಲ. ಹಾಗೆ ಮನಸ್ಸಲ್ಲಿ ಇಷ್ಟು ಚೆನ್ನಾಗಿದ್ದಾಳೆ, ಯಾಕಪ್ಪ ಇವಳು ಗಂಡ ಇವಳನ್ನ ಬಿಟ್ಟು ಪರಾರಿಯಾದ? ಗಂಡ ಇದಾನ ಇಲ್ಲ ಬಿಟ್ಟು ಹೋಗಿದ್ದಾನ? ಇಲ್ಲ ಹೋಗೆ ಖಂಡಿತ ಟಿಕೆಟ್ ತೊಗೊಂಡು ಹೋಗಿರ್ಬೇಕು. ಇಲ್ಲ ಇವಳು ಗಂಡ ಸತ್ತಿದ್ರೆ ಕುಂಕುಮ ಇಡ್ತಿರ್ಲಿಲ್ಲ. ಆದರೆ ಗಂಡ ಇದ್ದಿದ್ರೆ ಸಿಂಧೂರ ಇಡಬೇಕಿತ್ತು, ತಾಳಿ ಇರಬೇಕಿತ್ತು, ಕಾಲುಂಗ್ರ ಎಂದು ಪಾದ ನೋಡೋ ಸಮಯಕ್ಕೆ ಟಿವಿ ಟಿವಿ ವೇರ್ ಆರ್ ಯು ಎಂದು ಕೂಗುವ ಒಂದು ಹೆಣ್ಣಿನ ಕೂಗು ಕೇಳಿಸ್ತು. ತಕ್ಷಣ ಶ್ರೇಯನ ಬಿಟ್ಟ. ಅವಳು ಹೊರಗೆ ಹೋಗೋ ಮುನ್ನವೇ ವೆಯ್ಟ್ ಎಂದು ರೀಚಾ ಐ ಮೀನ್ ಬಾತ್ರೂಮ್ ಎಂದ ಜೋರಾಗಿ. ಹಾಗೆ ಬಾತ್ರೂಮ್ ಲಾಕ್ ಮಾಡ್ದ. ನೀವೇನು ಮಾಡ್ತಾ ಇದ್ದೀರಾ ತ್ರಿಶೂಲ್, ಬಾಗ್ಲು ತೆಗೀರಿ ಎಂದು ಆಕೆ ಅಳುಮೊಗ ಮಾಡುವಾಗ ಅವಳ ಕೈ ಕಾಲು ಕೂಡ ಹೆದರಿಕೆಗೆ ನಡುತ್ತಿತ್ತು. ಸುಮ್ಮನಿರು 2 minutes ಎಂದ. ಆ ರೀಚಾ ಬಾಗ್ಲ ಬಳಿ ಬಂದು ಟಿವಿ ವಿ ಹ್ಯಾವ್ ಮೀಟಿಂಗ್ ನೌ ಕಮ್ ಫಾಸ್ಟ್ ಎಂದಳು. ರೀಚಾ ನೀನು ಹೋಗು, ನಾನು ಬರ್ತೀನಿ ಪ್ಲೀಸ್ ಎಂದ. ಏನೋ ಪರ್ಸ್ನಲ್ ಎಮರ್ಜೆನ್ಸಿ ಅಂದ್ಕೊಂಡು ಓಕೆ ವಿಲ್ ಬಿ ವೇಟಿಂಗ್ ಫಾರ್ ಯು ಇನ್ ಸೆಮಿನಾರ್ ಹಾಲ್ ಕಮ್ ಫಾಸ್ಟ್ ಎಂದು ಹೋದ್ಲು. ಆಕೆ ಹೋದ ನಂತರ ಇದೊಂದು ನಮ್ಮ ತಾತ ಬಿಟ್ಟಿರೋ ಲೇಟೆಸ್ಟ್ ಟಾರ್ಚರ್ ಎಂದು ಬೈದು ಗೊತ್ತಿಲ್ಲದೆ ಶ್ರೇಯಾ ಕೈಗಳನ್ನು ಅವಳ ಬೆನ್ನಿಂದೆ ಹಿಡಿದು ತನ್ನೆದಿಗೆ ಅವಳ ಗಲ್ಲ ತಾಗುವಷ್ಟು ಸಮೀಪ ನಿಂತಿದ್ದು ಗಮನಿಸಿದ. ಅವಳ ಕೈಕಾಲು ನಡುಗ್ತಿತ್ತು. ಒಂದು ಕ್ಷಣ ಅವನಿಗೆ ತಾನು ತಪ್ಪು ಮಾಡಿದ್ನಾ ಅನ್ನಿಸ್ತು. ಸಾರಿ, ಅದು ಅವಳು ನನ್ನ ತಾತ ನನ್ನಿಂದೆ ಸುತ್ತಿ ಹೇಗಾದರೂ ಮದುವೆಗೆ ಒಪ್ಸೋಕೆ ಬಿಟ್ಟಿರೋ ಹುಡುಗಿ. ಇಲ್ಲೇ HR ಹೆಡ್. ಅವಳು ನಿನ್ನ ಈ ರೀತಿ ಜೊತೆ ನೋಡಿದ್ರೆ ನಿನಗೆ ಪ್ರಾಬ್ಲಮ್, ನನ್ನಿಂದ ನಿನಗೆ ಪ್ರಾಬ್ಲಮ್ ಆಗೋದು ನನಗಿಷ್ಟ ಅಲ್ಲ. ಅದಕ್ಕೆ ಡೋರ್ ಲಾಕ್ ಮಾಡಿದ್ದು. ಮತ್ತು ಕಾಫಿ ಶರ್ಟ್ ಮೇಲೆ ಬಿದ್ದುಬಿಡ್ತು. ಅದಕ್ಕೆ ಶರ್ಟ್ ವಾಶ್ ಮಾಡೋಕ್ಕೆ ಶರ್ಟ್ ತೆಗೆದಿದ್ದೆ. ನೀನಷ್ಟು ಜೋರಾಗಿ ಕಿರ್ಚಿದ್ದು ಕೇಳಿ ನಿನ್ನ ಮಧ್ಯೆ ಯಾರೇನಾದರೂ ಅಂದ್ಕೊಂಡ್ರೆ ಅಂತ ಇಲ್ಲಿ ಲಾಕ್ ಮಾಡಿದೆ. ಅದು ಬಿಟ್ಟು ಬೇರೆ ಲಾಜಿಕ್ ಇಲ್ಲ ಎಂದು ಹೊರಗಡೆ ಹೋದ. ಹಾಗೆಯೇ ಬಟ್ಟೆ ಹಾಕ್ಕೊಂಡು ಅವಳ ಕಡೆ ನೋಡ್ದ. ಸುಮ್ಮನೆ ಬಂದು ನಿಂತಿದ್ಲು. ಆದರೆ ಅವಳ ಕೈಯಂತೂ ಶೇಕ್ ಆಗ್ತಾನೇ ಇತ್ತು. ಅದನ್ನು ಗಮನಿಸಿದ ತ್ರಿಶೂಲ್, ಇವಳಿಗೇನಾದರೂ ರೋಗ ಇದೆಯಾ? ಅದಕ್ಕೆ ಗಂಡ ಬಿಟ್ಟು ಹೋಗಿಲ್ಲ ತಾನೆ? ಎಷ್ಟು ಚೆನ್ನಾಗಿದ್ದಾಳೆ, ಆ ರೋಗಕ್ಕೂ ನೋಡಿ ಕಷ್ಟ ಆಯ್ತೇನೋ ಎಂದ್ಕೊಂಡು ಟೀಚರ್ ಯಾಕಿನ್ನೂ ಇಲ್ಲ ನಿಂತು ತಪಸ್ ಮಾಡ್ತಾ ಇರೋದು ಎಂದ ಸೂಟ್ ಹಾಕ್ಕೊಂಡು. ಅದು
ನಾನು ಸೈನ್ ಹಾಕೋಕೆ ಬಂದೆ ಎಂದಳು ಮೆಲ್ಲಾಗಿ. ಆಗಲೇ ಅವನಿಗೆ ನೆನಪಾಗಿದ್ದು ತಾನೇ ಅವಳಿಗೆ ಇಲ್ಲಿಗೆ ಬಂದು ಸೈನ್ ಹಾಕೋಕೆ ಹೇಳಿರೋದು ಅಂತ. ಐ ಸಿ, ಓಕೆ, ನಿಮ್ಮ ಹಿಂದೆ ಎಂಟ್ರಿ ಬುಕ್ ಇದೆ, ವೆಲ್ ಮಾಡಿ ಟೀಚರ್ ಎಂದ. ಬುಕ್ ನೋಡಲು ಹಿಂದೆ ತಿರುಗಿದ್ಲು. ಇಷ್ಟೊಂದು ಫೈಲ್ಸ್ ಇತ್ತು. ಅದರ ಮಧ್ಯೆ ಯಾವುದೋ ಗೊತ್ತಾಗದ ಹುಡುಕುವಾಗ, ನಿಮಗೆ ಫೈಲ್ಸ್ ಮತ್ತು ಬುಕ್ ವ್ಯತ್ಯಾಸ ಗೊತ್ತಿಲ್ವಾ ಟೀಚರ್ ಎನ್ನುವ ತ್ರಿಶೂಲ್ ತಾನೇ ನಿಂತಿದ್ದವಳ ಬಲಭುಜದ ಕಡೆ ಬಂದು ಹಾಗೆ ಬಾಗಿ ಬುಕ್ ಕೊಟ್ಟ. ಆ ರೀತಿ ಕೊಡುವಾಗ ಅವಳ ಕೆನ್ನೆಗೆ ತಾಗುವ ಸಮೀಪ ಕಂಡಾಗ ಅವಳಿಗೊಂಥರ ಹಿಂಸೆ ಅನ್ನಿಸ್ತು. ದೂರ ಸರಿದ್ಲು. ಅವಳ ಸ್ವಭಾವ ನೋಡಿ ಇವಳು ಒಳ್ಳೆ ಏಲಿಯನ್ ಗರ್ಲ್ ಥರ ಯಾಕೆ ಆಡ್ತಾಳೆ ಎಂದ್ಕೊಂಡು ಸೈನ್ ಮಾಡಿ ಹೋಗು ಎಂದು ತನ್ನ ಪಾಡಿಗೆ ಹೊರಟವನು ವಾಪಸ್ಸಾಗಿ ಏನೇನೋ ಮಾಡಬೇಕು ಅಂತ ಪ್ಲ್ಯಾನ್ ಮಾಡಿ ವೆಯ್ಟ್ ಮಾಡ್ತಿದ್ದೆ. ಇಲ್ಲಿ ಬೇರೆನೇ ಆಗೋಯ್ತು. ಸೊ ಇವತ್ತಿಗೆ ಸಾಕು. ಈಗಲೇ ನಡುಗಿದ್ದೀರಾ, ಸ್ವಲ್ಪ ಸುಧಾರಿಸ್ಕೊಡಿ ಟೀಚರ್. ಫಸ್ಟ್ ಡೇ ಇನ್ ಸ್ಕೂಲ್ ಅಲ್ವಾ, ಆಲ್ ದ ಬೆಸ್ಟ್ ಟೀಚರ್ ಎಂದು ಹೋದ. ಈಕೆ ಸಹಿ ಮಾಡಿ ತರಗತಿಗೆ ಹೋದಳು. ಮಳೆಯಲ್ಲಿ ನೆಂದು ಒಂದೇ ಆಗಿದ್ದ ಕಾರಣವೂ ಏನೋ ಮೌಲ್ಯಗೆ ಹುಷಾರಿಲ್ಲ. ಒಂದೇ ಸಮನೆ ಆಕ್ಷೆ, ಶೀತ, ತಲೆಭಾರ, ಜ್ವರ, ಸುಸ್ತು ಎಂದು ಆರೋಗ್ಯ ಕೆಟ್ಟಿತು. ಸೊಸೆ ಆರೋಗ್ಯ ಕುರಿತು ಅತ್ತೆ ಕೌಸಲ್ಯ ಸಿಕ್ಕಾಪಟ್ಟೆ ಚಾಕ್ರಿ ಮಾಡ್ತಿದ್ರು. ಅವಳಿಗೆ ತಿಂಡಿ ಕೊಟ್ಟು, ಮಾತ್ರೆ ಕೊಟ್ಟು, ತಲೆ ಮಸಾಜ್ ಮಾಡಿ, ಸ್ಟೀಮ್ ಕೊಟ್ಟು ನಿದ್ರಿಸಲು ಹೇಳಿ ಹೋಗಿದ್ರು. ವೃಷಭ್ ಕೂಡ ಅವಳ ಸ್ಥಿತಿ ಕಂಡು ಏನೂ ಮಾತಾಡಲಿಲ್ಲ. ಆದರೆ ಅವಳಿಗೆ ಇದೇ ಒಂದು ಚಾನ್ಸ್ ತಾನು ಮನೆಯಲ್ಲಿ ಉಳಿಯೋಕೆ ಅಂತ ಧೈರ್ಯ ಬಂದಿತ್ತು. ಋಷಿ, ಇಲ್ಲಿ ನೋಡಿ ಎಂದಳು. ಅಲ್ಲೇ ಇದ್ದು ಹೆಂಡತಿಯನ್ನ ನೋಡ್ಕೋ ಎಂದಿದ್ದ ಅಮ್ಮನ ಮಾತು ಮೀರದೆ ರೂಮಲ್ಲಿದ್ದ ವೃಷಭ್ ಇವಳ ಪೀಕಲಾಟ ಮತ್ತೆ ಶುರುವಾಯ್ತಾ ಎನ್ನುವ ಹಾಗೆ ನೋಡಿ ಏನೋ ಎಂದ. ಅದು ಸ್ವಲ್ಪ ನೀರಿಗೆ ಗ್ಲೂಕೋಸ್ ಹಾಕೊಡಿ ಎಂದಳು. ಏನೊಂದು ಹೇಳದೆ ಗ್ಲೂಕೋಸ್ ಹಿಡಿದು ಅವಳ ಕಡೆ ಗುರಾಯಿಸ್ದ. ಅತ್ತ ನೋಡಿದ ಕೂಡಲೇ ತನ್ನ ಹಣೆ ಒತ್ತುತ್ತಾ, ಅಮ್ಮ ಆಗ್ತಿಲ್ಲ, ಸಿಕ್ಕಾಪಟ್ಟೆ ತಲೆನೋವು, ಸುಸ್ತು ಎಂದು ಡ್ರಾಮಾ ಶುರು ಮಾಡಿದ್ಲು. ನೋವಿದ್ದಿದ್ದು ನಿಜಾನೇ. 50% ನೋವಿಗೆ 100% ನೋವೆನ್ನುವ ಹಾಗೆ ವರ್ತಿಸ್ತಿದ್ಲು. ಆದರೂ ವೃಷ ಪ್ರಶ್ನೆ ಮಾಡದೆ ಗ್ಲಾಸ್ ಅವಳ ಮುಂದಿಟ್ಟ. ಕೈಗೆ ಗ್ಲಾಸ್ ಪಡೆದು ಥ್ಯಾಂಕ್ಸ್ ಎಂದು ಕುಡಿಯುತ್ತಾ, ವೃಷಭ್ ಸ್ವಲ್ಪ ಮೆಂತು ಪ್ಲಸ್ ಕೊಡಿ, ಹಣೆಗೆ ಹಚ್ಕೊಳ್ತೀನಿ ಎಂದಳು. ಆದರೂ ಓಕೆ ಎಂದು ಕೊಟ್ಟ. ವೃಷಭ್ ಪ್ಲೀಸ್ ನೀವೇ ಹಚ್ಚಿ ಮಸಾಜ್ ಮಾಡ್ತೀರಾ ಎಂದಳು. ಮತ್ತೆ ದುರುಗುಟ್ಟಿದ. ಅಯ್ಯೋ, ಆ ರೀತಿ ಯಾಕೆ ನೋಡ್ತೀರಿ, ಪೇಷಂಟ್ ನಾನು, ಪೇಷನ್ಸ್ ಇಟ್ಕೊಳ್ಳಿ ಪ್ಲೀಸ್ ಎಂದಳು. ಅವಳ ಜೊತೆ ವಾದ ಮಾಡೋದು ಬೇಡ ಎಂದ್ಕೊಂಡು ತಾನೇ ಮಸಾಜ್ ಮಾಡಲು ಶುರು ಮಾಡಿದ. ಆತ ಮಸಾಜ್ ಮಾಡ್ತಿದ್ರೆ ಮೇಡಮ್ ಕಣ್ಮುಚ್ಚಿ ಆನಂದಿಸ್ತಿದ್ಲು. ಅವನಿಗೇನು ಹೆಂಡತಿ ಸೇವೆ ಮಾಡೋಕ್ಕೆ ಕಷ್ಟ ಇಲ್ಲ. ಆದರೆ ಅವಳದು ದುಡುಕು ಸ್ವಭಾವ. ಮಾಡಿರೋ ಅವಾಂತರಗಳು ಒಂದಲ್ಲ ಎರಡಲ್ಲ. ಎಲ್ಲವನ್ನು ನೆನೆದಾಗ ಕೋಪ ಬಾರದೆ ಇರದು. ಮಸಾಜ್ ಹೇಗಿದೆ ಮೌಲ್ಯ ಮೇಡಮ್ ಎಂದ. ಹಾಯಾಗಿದೆ ಋಷಿ, ಥ್ಯಾಂಕ್ಸ್, ಹೀಗೆ ಮಾಡಿ ಎಂದಳು ತೆಳ್ಳಗಿನ ನಗು ನೀಡಿ. ಖಂಡಿತ ಮಾಡ್ತೀನಿ, ಹೇಗಿದ್ರು ನಾನು ಮಾಡೋ ಮಸಾಜ್ ಇವತ್ತಿಗೆ ಲಾಸ್ಟ್ ಅಲ್ವಾ, ನೀನು ಹುಷಾರಾಗಿ ಈ ಮನೆ ಬಿಟ್ಟು ತೊಲಗೋದು ಸತ್ಯ ಎಂದ ನಗುತ್ತ. ತಕ್ಷಣ ಕಣ್ಬಿಟ್ಟು, ವೃಷಭ್ ಪ್ಲೀಸ್ ನನ್ನ ಎಲ್ಲಿಗೂ ಕಳಿಸ್ಬೇಡಿ, ನಾನು ಮಾಡಿದ್ದು ತಪ್ಪೆ, ಆದರೆ ಉದ್ದೇಶ ಸರಿ ಇತ್ತು ತಾನೇ ಎಂದು ಕೇಳಿದಾಗ, ಉದ್ದೇಶ ಎಷ್ಟೇ ಒಳ್ಳೆಯದಿದ್ರೂ ಹಿಡಿಯುವ ಮಾರ್ಗ ಸರಿ ಇರಬೇಕು, ಆ ದಾರಿಯಲ್ಲಿ ನೀನು ಸೋತೆ ಎಂದು ಆತ ಎದ್ದು ಹೋಗುವಾಗ ಅವನ ಕೈ ಹಿಡಿದು ತಡೆಯುವ ಮೌಲ್ಯ, ವೃಷಭ್ ಹಾಗಾದರೆ ನನಗೆ ಕ್ಷಮೆ ಇಲ್ವಾ ಎಂದು ಕೇಳ್ತಾಳೆ ಅಳುತ್ತಾ. ನೀನು ಪ್ರತಿ ಸಲ ಮಾಡೋ ತಪ್ಪು ಕ್ಷಮೆ ಕೊಡೋ ರೀತಿ ಇರಲ್ಲ ಮೌಲ್ಯ ಎಂದು ಮತ್ತೆ ಹೋಗಬೇಕು. ಪ್ರತಿ ಸತಿ ಅಲ್ಲ, ಇದೊಂದೇ ಸಲ. ನಾನು ಈಗಾಗಲೇ ಹೇಳಿದ್ದೀನಿ, ಚುಕ್ಕಿ ಸಾವಿಗೆ ನಾನು ಕಾರಣ ಅಲ್ಲ ಅಂತ. ಮತ್ತೆ ಮತ್ತೆ ಅದನ್ನು ಯಾಕೆ ಸೇರಿಸೋದು ನೀವು? ನಿಮಗೆ ನನ್ನ ಮೇಲೆ ನಂಬಿಕೆ ಇಲ್ಲ ಅಂತ ಅಲ್ವಾ? ಒಂದು ಬಾರಿ ನನಗೆ ಸಹಾಯ ಮಾಡಿ ನೋಡಿ, ನಮ್ಮ ಚುಕ್ಕಿ ಸಾವಿಗೆ ಕಾರಣ ಸಿಗುತ್ತೆ, ಕೊಲೆಗಾರ ಸಿಗ್ತಾರೆ ಎಂದು ಜೋರು ಮಾಡ್ತಾಳೆ. ನೋಡುವ ಶ್ರೇಯಾ ಕಣ್ಣಿಗೆ ತನ್ನ ಮಗ ಸಪ್ಪೆ ಮಾರಿಯಲ್ಲಿ ಕೂತು ಅಲ್ಲೇ ಗಿಡಗಳಿಗೆ ಹಾಕಿದ್ದ ನೀರಿನ ಹನಿಗಳ ಜೊತೆಗೆ ಬೆಂಚ್ ಮೇಲೆ ಚಿತ್ತಾರ ಬಿಡಿಸ್ತಾ ಕೂತಿರೋದು ಕಾಣಿಸುತ್ತೆ. ಅವಳಿಗೆ ತುಂಬ ಬೇಸರ ಆಗುತ್ತೆ. ಈ ಹಿಂದೆ ಆತ ಊರಲ್ಲಿ ಮಕ್ಕಳ ಜೊತೆಗೆ ಕುಣಿದು ಕುಪ್ಪಳಿಸುತ್ತಾ ಆಟವಾಡ್ತಾ ಅವಳ ಬಳಿ ಬಯಸ್ಕೊಳ್ತಿದ್ದ ದಿನಗಳನ್ನು ನೆನೆದು ಕಣ್ಣುರಿಸಿಕೊಂಡು ಅವನ ಬಳಿ ಬಂದ್ಲು. ಅಮ್ಮ ನನ್ನ ಕಂಡು, ಮಮ್ಮ ನಾನು ಇಲ್ಲೇ ಇದ್ದೀನಿ ಎಂದ. ಅವಳಿಗಂತೂ ತುಂಬ ಖುಷಿಯಾಯಿತು ತನ್ನ ಮಾತು ಮೀರದ ಮಗನನ್ನು ಕಂಡು. ಹೌದು ಚೋಟು, ನೀನು ಗುಡ್ ಬಾಯ್, ಬಾ ಊಟ ಮಾಡೋಣ ಎಂದು ಪಾರ್ಕ್ನಲ್ಲಿ ಕೂತು ಊಟ ಮಾಡಿಸ್ತಿದ್ಲು. ರೀಚಾ, ಸೊ ಆಸ್ ಪರ್ ಟುಡೇಸ್ ಮೀಟಿಂಗ್ ಲೆಟ್ಸ್ ಅನೌನ್ಸ್ ಸೈನ್ಸ್ ಎಕ್ಸಿಬಿಷನ್ ಇನ್ ಅವರ್ ಕಾಲೇಜ್. ಹೇಗಿದ್ರು ಇಂಟರ್ ಕಾಲೇಜ್ ಕಾಂಪಿಟೇಷನ್ ನಡಲೇಬೇಕಲ್ವಾ, ಅದನ್ನು ಇದ್ರ ಜೊತೆಗೆ ಸೇರಿಸಿ. ಸ್ಕೂಲ್ ಡೇ, ಕಾಲೇಜ್ ಡೇ ಅಂತ ಸಪ್ರೇಟ್ ಸೆಲೆಬ್ರೇಷನ್ಸ್ ಬೇಡ. ಈ ಸಲ ವಿದ್ಯಾನಿಧಿಯ ಎಲ್ಲ ಸಂಸ್ಥೆಗಳಿಗೂ ಸೇರಿಸಿ ಫಸ್ಟ್ ಅರೇಂಜ್ ಮಾಡಿ. ಸುಮ್ಮನೆ 3 ವಾರ ವೇಸ್ಟ್ ಮಾಡಿಬಿಡಿ, ಜಸ್ಟ್ 3 ಡೇಸ್ ಸಾಕು ಎಂದು ಹೇಳ್ತಾ 3ನೇ ಫ್ಲೋರ್ನಲ್ಲಿದ್ದವನ ಕಣ್ಣಿಗೆ ಸ್ಕೂಲ್ ಪಾರ್ಕ್ನಲ್ಲಿ ಕೂತು ಮಗನಿಗೆ ಆಟವಾಡಿಸುತ್ತಾ ಊಟ ಮಾಡಿಸ್ತಿದ್ದ ಶ್ರೇಯಾ ಕಂಡಳು. ಅವಳನ್ನು ಉಯ್ಯಾಲೆ ಮೇಲೆ ಕೂರಿಸಿ ಪ್ರತಿ ಬಾರಿ ತೂಗಿ ತುತ್ತು ತಿನ್ನಿಸುತ್ತಾ ಮಗನ ಜೊತೆಗೆ ನಗುಮೊಗದಲ್ಲಿದ್ದ ಶ್ರೇಯಾನ ನೋಡ್ತಾ ಬ್ಯೂಟಿಫುಲ್ ಎಂದುಕೊಂಡ. ಯಾರ ಜೊತೆಗೂ ನಗೆದೆ ಗಾಂಭೀರ್ಯ ತೋರುವ ಹುಡುಗಿಗೆ ಮಗನೇ ಎಲ್ಲವೂ ಎಂದು ಅರ್ಥ ಆಯಿತು ಅವನಿಗೆ. ಟಿವಿ, ವಾಟ್ ಹ್ಯಾಪನ್, ಲೆಟ್ಸ್ ಮೂವ್ ಎಂದು ಮುಂದೆ ಹೋದ ರೀಚಾ ಕಣ್ಣು ಪಿಂಕ್ ಸೀರೆಯಲ್ಲಿ ನಿಂತು ಊಟ ಮಾಡಿಸ್ತಾ ಇದ್ದದ್ದು ಕಣ್ಣಿಗೆ ಬಿದ್ದಿತ್ತು.
ಯಾರಿವಳು ಎಂದ್ಕೊಂಡು ಮುಂದೆ ಸಾಗಿದ್ಲು. ಮೊದಲಿಂದ ರೀಚಾಗೆ ತಾನಿದ್ದೆಡೆ ಎಲ್ಲರೂ ನನ್ನೇ ನೋಡಬೇಕು ಅನ್ನೋ ಹುಚ್ಚು. ಅವಳನ್ನು ಬಿಟ್ಟು ಮತ್ತೋರ್ವರನ್ನ ಕಂಡ ಟಿವಿನ ಕಂಡು ಹಾಗೆ ಹೆಣ್ಣು ಯಾರು ಎಂಬ ಆಲೋಚನೆಗೆ ಬಿದ್ದಳು. ಓಕೆ ಫೈನ್, ನಾನು ನಿಂಗೆ ಹೆಲ್ಪ್ ಮಾಡ್ತೀನಿ. ವಿಭಾ ಅಕ್ಕನ ಮದುವೆ ಆಗೋಷ್ಟರಲ್ಲೇ ನೀನು ನಿರಪರಾಧಿ ಅಂತ ಪ್ರೂವ್ ಮಾಡ್ತೀಯಾ ಎಂದ ವೃಷಭ್. ಮೊದಲ ಬಾರಿ ಅವನಿಗೆ ಅವನ ಸಹಾಯ ಸಿಗುತ್ತೆ ಎಂದು ಕೇಳಿ ಖುಷಿಯೋ ಖುಷಿ. ವೃಷಭ್, ನಿಜ ನೀವು ನನಗೆ ಹೆಲ್ಪ್ ಎಂದು ಕೇಳಿದ್ಲು. ಎಸ್ ಮಾಡ್ತೀನಿ, ಬಟ್ ಇದರಲ್ಲಿ ನಿನಗೆ ಇರೋ ಟೈಮ್ ಕೇವಲ 1 ತಿಂಗಳು ಎಂದ. ಮುಂದೆ ಹಾಗಾದರೆ ನಿಜವಾಗ್ಲೂ ವೃಷಭ್ ಹೆಲ್ಪ್ ಮಾಡ್ತಾನಾ? ಇತ್ತೀಚೆಗೆ ಯಾಕೋ ಉರ್ಸಿಂಗ ಟೀಚರ್ ಕಡೆ ನೋಡ್ತಾ ನೋಡ್ತಾ ಸಾಫ್ಟ್ ಫೀಲಿಂಗ್ಸ್ ಬೆಳೆಸ್ಕೊಳ್ತಾ ಇದ್ದಾನೆ ಅಲ್ವಾ? ನೋಡೋಣ ಈಗ ಬಂದಿರೋ ರೀಚಾ ಏನು ಮಾಡ್ತಾಳೆ ಅಂತ. ಮತ್ತೆ ಸಿಗುವ. ಥ್ಯಾಂಕ್ ಯು. ಫಾಲೋ ಮಾಡಿ ಕಾಲ್ಪನಿಕ ಕಥಾಲೋಕ. ಮತ್ತೆ ಸಿಗುವ.